ಭೀಮಾ ಮಾರ್ಗದಿಂದ ಏನು ನಾವು ಸ್ಟೇಟ್ ಲೀಡರ್ಗಳಿದ್ದೀರಿ, ಜಿಲ್ಲಾ ಲೀಡರ್ ಎಲ್ಲ ಏನಿವತ್ತು 28 ಜಿಲ್ಲೆ ನಮ್ಮ ಚಳವಳಿ ನಡೀತೈತೆ. ಇನ್ನೂ ನಮ್ಮ ಹೆಚ್ಚಿನ ಒಂದು ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಹಳ್ಳಿಗಳ ಮಟ್ಟದಲ್ಲಿ ಹೋಗ್ಬೇಕನ್ನೋ ನಮ್ಮ ಆಸೆ. ಯಾಕಂದರೆ ನಮ್ಮ ಕನಸು ಸುಮಾರು ಒಂದು 30 ವರ್ಷದಿಂದ ಬಾಬಾ ಸಾಹೇಬರು ಕಂಚಿನ ವಿಗ್ರಹ ಕುಳಿಸ್ಬೇಕು, ಬಾಬಾ ಸಾಹೇಬರು ಕನಸನ್ನು ನಾವು ನೆನಸು ಮಾಡಬೇಕು, ಅವರ ಆಶಯಗಳ ದಾರಿಯಲ್ಲಿ ನಾವು ಹೋಗ್ಬೇಕು ಅಂತೇಳಿ ತೀರ್ಮಾನಗಳು ಹಾಕ್ಕೊಂಡಿದ್ದೀವಿ. ಅದರಿಂದ ಹಳ್ಳಿನೂ ಬಾಬಾ ಸಾಹೇಬರ ಪ್ರತಿಮೆಯನ್ನು ಕುಳಿಸ್ಬೇಕು ಅಂತೇಳಿ ನನ್ನ ದಲಿತ ಸಂಘಟನೆ ಭೀಮಾ ಮಾರ್ಗದಿಂದ ಇವತ್ತು ಎಲ್ಲರಿಗೂ ನಾನೊಂದು ಸಂಘದ ಪರವಾಗಿ ಹೇಳ್ತಾಯಿದ್ದೀನಿ. ಯಾಕಂದರೆ ಬಾಬಾ ಸಾಹೇಬರು ಇಲ್ಲ ಅಂದರೆ ಈ ದೇಶದಲ್ಲಿ ಯಾರೂ ಬದುಕೋಕ್ಕಾಗ್ತಾಯಿರಲ್ಲ. ಒಂದು ಸಾವಿತ್ರಿ ಬಾಪುಲೆ ಆಗಿರ್ಬೋದು, ರಮಾಮಣಿ ಆಗಿರ್ಬೋದು, ಫಾತಿಮಾಬಾಯಿ ಆಗಿರ್ಬೋದು, ಎಲ್ಲರೂ ಇದ್ದೇ ಈ ಭಾರತ ದೇಶಕ್ಕೆ ಹತ್ತು ಬಾರಿ ಇದ್ದೇ ತಂದು ಕೊಟ್ಟಿರೋ ದೇವತೆಗಳು. ಅವರೆಲ್ಲ ನಾವು ಮನೆಯಲ್ಲಿ ನಾವು ದೇವರುಗಳು ಅಂತೇಳಿ ಪೂಜೆ ಮಾಡ್ತೀವಿ. ಯಾಕಂದರೆ ನಮ್ಗೆ ಒಂದು ಆ ದೇವ್ರುಗಳಿಲ್ಲ ಅಂದರೆ ನಾವು ಆ ದಾರಿನಾಗ ನಡೆಯೋಕ್ಕಾಗ್ತಾಯಿರಲ್ಲ. ಅದರಿಂದ ಇವತ್ತು ಏನು ಕನಮಂಗಲ ಜೈ ಭೀಮ್ ನಗರದಲ್ಲಿ ನಾವು ಬಾಬಾ ಸಾಹೇಬ್ರನ್ನು ಕುಳಿಸಿದ್ದೀರಿ, ಇದನ್ನು ಎಲ್ಲ ಜಿಲ್ಲೆಗಳಲ್ಲಿ ತಗೊಂಡು ಹೋಗ್ಬೇಕಂತೇಳಿ ತೀರ್ಮಾನ ಹಾಕ್ಕೊಂಡಿದ್ರಿ. ನಾವು ಸುಮಾರು ಒಂದು 28 ವರ್ಷದಿಂದ ನಾವಿಲ್ಲಿ ಸುಮಾರು ಒಂದು 200 ಮನೆಗಳು ಕಟ್ಕೊಂಡಿದ್ದೀರಿ. ನಮಗೆ ಹಕ್ಕುಪತ್ರಗಳು ಕೊಡ್ತಾಯಿಲ್ಲ. ಎಲೆಕ್ಷನ್ ಟೈಮಿಗೆ ಬರ್ತಾರೆ, ಭರವಸೆ ಕೊಡ್ತಾರೆ, ಏನು ಬೇಕೋ ಮಾಡ್ತೀನಿ ಅಂತಾರೆ, ತಿರುಗಿ ಮಾಡಲ್ಲ. ಆದರೆ ಪಂಚಾಯತಿಯಿಂದ ಒಂದು ಯಲ್ಲಪ್ಪ ಅನ್ನೋರು ಚೇರ್ಮನ್ರಾಗಿದ್ದಾರೆ. ಅವರು ಮೊದಲು ನಂಬರ್ ಆಗಿದ್ದರು. ಅವರಾದಾಗಿಂದ ನಮಗೆ ಒಂದು ರೋಡ್ದು ಆಗಿರ್ಬೋದು, ನೀರು ವ್ಯವಸ್ಥೆ ಆಗಿರ್ಬೋದು, ಕರೆಂಟ್ದಾಗಿರ್ಬೋದು ಎಲ್ಲ ಆಗಿದ್ದಾರೆ. ಮೊನ್ನೆ ಅಧ್ಯಕ್ಷರಾಗಿ 10 ದಿನ ಆಯಿತು. ಅವರು ಬಾಬಾ ಸಾಹೇಬ್ ಋಣದಿಂದ, ಅವರ ಆಶೆಯಿಂದ ಅಧ್ಯಕ್ಷರಾದಾಗಿಂದ 10 ದಿನದಲ್ಲಿ ಟೋಟಲ್ 12 ಬೋರು ನಮ್ಮ ಕಾಲೋನಿಗಳಿಗೆ ಹಾಕ್ಕೊಟ್ಟಿದ್ದಾರೆ. ಎಲ್ಲ ಬೋರ್ಗಳಲ್ಲಿ ನೀರು ಸಿಕ್ಕೈತೆ. ಮುಂದೆ ನಮಗೆ ಹಕ್ಕುಪತ್ರ ಕೊಟ್ಟಿಲ್ಲ ಅಂದರೆ ಸರ್ಕಾರ ವಿರುದ್ಧ ನಾವು ವಿಧಾನಸೌಧನ ಕುತ್ತಿಗೆ ಹಾಕೋ ಕೆಲಸ ನಾವು ಮಾಡ್ತೀವಿ. ಯಾಕಂದರೆ ನಮ್ಮದು 200 ಮನೆ ಅಲ್ಲ, ಈ ಮಾದೇಪುರದ ಇದರಲ್ಲಿ ಸುಮಾರು ಒಂದು 2000 ಹಕ್ಕುಪತ್ರಗಳು ಬರಬೇಕು ನನ್ನ ಗಮನಕ್ಕೆ ಬಂದಂಗೆ. ಆಮೇಲೆ ಇಡೀ ರಾಜ್ಯದಲ್ಲಿ ನಮಗೆ ಅಂಬೇಡ್ಕರ್ ಭವನಗಳು ಜಾಗ ಮಾಡಿಕೊಡ್ಬೇಕು. ಆಮೇಲೆ ಅಂಬೇಡ್ಕರ್ ಭವನಗಳ ಕಟ್ಸ್ಕೊಡೋಕೆ ಸರ್ಕಾರ ಏನಾಯ್ತು ಅದು ತೀರ್ಮಾನಗಳು ತಕ್ಕಂಡು ನಮಗೆ ಮಾಡಿಕೊಡ್ಬೇಕು ಅಂತ ಹೇಳ್ತಾ, ಏನಿವತ್ತೆಲ್ಲ ನಮ್ಮ ಜಿಲ್ಲೆ ಸ್ಟೇಟು ಎಲ್ಲರಿಗೂ ಭೀಮ ವಂದನೆಗಳು ಹೇಳ್ತಾ, ಡಾಕ್ಟರ್ BN ವೆಂಕಟೇಶ್, ರಾಜ್ಯ ಸಂಚಾಲಕರು. ಜೈ ಭೀಮ್, ಜೈ ಭಾರತ್ ಮಾತಾ. ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗದ ರಾಜ್ಯ ಸಂಘಟನಾ ಸಂಚಾಲಕ ಆಡಳಿತ ವಿಭಾಗದ ಸಂಜೀವ್ ಕಾಂಬ್ಳೆ ಮಾತಾಡೋದು. ಇವತ್ತಿನ ದಿವಸ ಶೋಷಿತ ಸಮುದಾಯಗಳ ಮಹಾತಾಯಿ ತ್ಯಾಗಮಯಿ ರಮಾತಾಯಿ ಅಂಬೇಡ್ಕರ್ ಅವರ 128ನೇ ಹುಟ್ಟುಹಬ್ಬ ಹಾಗೂ ಸಾವಿತ್ರಿಬಾಯಿ ಫುಲೆ ಅಕ್ಷರದ ಅವ್ವ ಅಂತ ಏಕೆಂದು ನಾವೆಲ್ಲ ಕರಿತೀವಿ. ಈ ದೇಶದಲ್ಲಿ ಶೋಷಿತ ಸಮುದಾಯಗಳಿಗೆ, ಅದರಲ್ಲಿ ಹೆಣ್ಣು ಮಕ್ಕಳಿಗಾಗಿಯೇ ಶಾಲೆಗಳನ್ನು ತೆರೆದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿ. ಅದೇ ರೀತಿ ಅದೇ ಸಾವಿತ್ರಿಬಾಯಿ ಫುಲೆ ಅವರಿಗೆ ಸಾಥ್ ನೀಡುತ್ತಾ ಈ ದೇಶದ ಮೊಟ್ಟ ಮೊದಲ ಮುಸ್ಲಿಂ ಮಹಿಳಾ ಶಿಕ್ಷಕಿಯ ಒಂದು ಜಯಂತಿಯನ್ನು ನಾವು, ಈ 3 ಮಹನೀಯರ ಜಯಂತಿಯನ್ನು ನಾವು ನಮ್ಮ ಭೀಮ ಮಾರ್ಗದ ವತಿಯಿಂದ ಇವತ್ತಿನ ದಿವಸ ಬೆಂಗಳೂರಿನ ಒಂದು ಕನ್ಮಂಗಲಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದರದ ಸಂಪೂರ್ಣ ಜವಾಬ್ದಾರಿ ಮತ್ತು ರೂವಾರಿಗಳಾದಂಥ ನಮ್ಮ BN ವೆಂಕಟೇಶಣ್ಣನವರ ನೇತೃತ್ವದಲ್ಲಿ, ಅದ್ರ ಜೊತೆಗೆ ಒಂದು ಕಂಚಿನ ಮೂರ್ತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ದ ಒಂದು ಕಂಚಿನ ಮೂರ್ತಿನೂ ಕೂಡ ಉದ್ಘಾಟನೆ ಮಾಡಿದ್ದೀವಿ ಇವತ್ತಿನ ದಿವಸ. ಭಾಳ ಖುಷಿ ಆಗ್ತಕ್ಕಂಥ ವಿಷಯ. ನಮ್ಮ ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗ ಸುಮಾರು 2 ವರ್ಷದ ಅವಧಿಯಲ್ಲಿ ಸುಮಾರು ಇಲ್ಲಾಂದರೆ ಒಂದು 25ರಿಂದ 28 ಕಾರ್ಯಕ್ರಮಗಳು ಇಡೀ ರಾಜ್ಯ ತುಂಬೆಲ್ಲ 28 ಕಾರ್ಯಕ್ರಮಗಳು ಹಿಂಗೆ ರಾಜ್ಯ ಮಟ್ಟದ ಸಮಾವೇಶಗಳನ್ನು ನಡೆದಿದ್ದಾವೆ. ಅದರ ಜೊತೆಗೆ BN ವೆಂಕಟೇಶಣ್ಣನವರು ರಾಜ್ಯ ಸಂಚಾಲಕರಾಗಿ 1.5 ವರ್ಷ ಆಯಿತು. ಇವತ್ತು 1.5 ವರ್ಷದಲ್ಲಿ ಸುಮಾರು ಬೆಂಗಳೂರು ಸುತ್ತಮುತ್ತಲೂ ಕೂಡ ಕಾರ್ಯಕ್ರಮ ಮಾಡಿದರು. ಆಮೇಲೆ ಈಗ ಯಾವುದದು ನಮ್ಮದು ಟೌನ್ ಹಾಲ್ದಲ್ಲಿ ಕೂಡ ಒಂದು ಭರ್ಜರಿಯಾದಂಥ ಕಾರ್ಯಕ್ರಮ ಮಾಡಿದರು. ನಮ್ಮ ಉದ್ದೇಶ ಏನಾಗಿದೆಯಪ್ಪ ಅಂತಂದರೆ, ಇನ್ನು ಮುಂದಿನ ದಿನಮಾನಗಳಲ್ಲಿ ಇಂಥ ಬೃಹತ್ ಸಮಾವೇಶಗಳನ್ನು ಸ್ವಲ್ಪ ದಿನಗಳ ಕಾಲ ನಾವು ಮೊಟಕುಗೊಳಿಸಿ ನಾವು ಸರ್ಕಾರವನ್ನು ಎಚ್ಚರಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಮಾಡಬೇಕಾಗಿದೆ ಇವತ್ತಿನ ದಿವಸ. ಅಂದರೆ ಹೋರಾಟ ಮಾಡಬೇಕಾಗಿದೆ ಇವತ್ತಿನ ದಿವಸ. ಇವತ್ತು ನೋಡ್ತಾ ಇದ್ದೀವಿ, ಕೇಂದ್ರ ಸರ್ಕಾರ SIR ಅಂತಕ್ಕಂಥ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿದೆ. ಅಂದರೆ ಮತದಾರ ಪಟ್ಟಿಯ ಪರಿಷ್ಕರಣೆ ಮಾಡಬೇಕು ಅಂತ ಕೇಳಿದೆ. ಪ್ರತಿ ವರ್ಷ ಚುನಾವಣಾ ಆಯೋಗ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡ್ಕೊತಾ ಬರ್ತೈತಿ. ಆದರೆ ವಿಶೇಷವಾಗಿ ಈಗಾಗಲೇ 12 ರಾಜ್ಯಗಳಲ್ಲಿ ಈ ಮೋದಿ ಸರ್ಕಾರ 12 ರಾಜ್ಯಗಳಲ್ಲಿ ಮತದಾರ ಪಟ್ಟಿ ಪರಿಷ್ಕರಣೆ SIR ಮುಖಾಂತರ ಮಾಡಾಕತ್ತೈತಿ ಇವತ್ತು. ಅದರದಿಂದ ಸುಮಾರು 20 ಕೋಟಿ ಮತದಾರರು ಈ ದೇಶದವರು ಅಲ್ಲ ಅಂತಕ್ಕಂಥದ್ದನ್ನು. ಹಾಗಾದ್ರೆ ಅವ್ರು ಎಲ್ಲಿಂದ ಬಂದರು? ಅವ್ರು ಯಾರಪ್ಪ ಅಂತಂದರೆ ಈ ದೇಶದ ಮೂಲ ನಿವಾಸಿಗಳು.
ಈ ದೇಶವನ್ನು ಆಳಿದವರು, ಈ ದೇಶವನ್ನು ಕಟ್ಟಿ ಆಳಿದಂಥ ಜನಾಂಗ ಈ ದೇಶದವರು ಅಲ್ಲ ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ಯಾವುದೋ ಒಂದು SIR ಇರ್ತಕ್ಕಂಥ ಕಾಯ್ದೆದ ಮುಖಾಂತರ 20 ಕೋಟಿ ಮತದಾರರನ್ನ ಹೊರಗಿಡ್ತಕ್ಕಂಥ ಕೆಲಸ ಮಾಡಕತ್ತೈತಿ. ಒಟ್ಟಿನಲ್ಲಿ ಈ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ನಮ್ಮ